ನಮಸ್ಕಾರ, ವೆಜ್ ರುಚಿಗೆ ಸ್ವಾಗತ. ನಾವು ಇವತ್ತು ಒಂದು ಟಿಫಿನ್ ರೆಸಿಪಿ ಮಾಡ್ಕೊಳ್ಳೋಣ್ರಿ. ಸೂರೆಕಾಯಿ ದಪಾಟಿ ಅಂತ ತಾಲಿಪಟ್ಟು ಅಂತ ಭಾಳ ಸಾಫ್ಟಾಗಿ ಆಗ್ತವೆ. ಬಾಕ್ಸಿಗೆ ಕಟ್ಟಕ್ಕೆ ಚಲೋ ಆಗ್ತವೆ. ಇದಕ್ಕೆ ಏನಿಲ್ಲ ರೀ, ಮನೆಯೊಳಗಿಂದ ಜೋಳದ ಹಿಟ್ಟಿಲೆ ಕೊಟ್ರೆ ಅಟ್ಟು ಎಲ್ಲ ತರಕಾರಿ ಹಾಕಿ ಮಾಡ್ಕೊಳ್ಳೋದು. ಇದಕ್ಕೆ ನಾನು ತೊಗೊಂಡಿನಿ ಒಂದು ಸೂರೆಕಾಯಿ, ಉಳ್ಳಾಗಡ್ಡಿ, ಕೊತ್ತಂಬರಿ, ಹಸಿಮೆಣ್ಸಿನ್ಕಾಯಿ ಇವನ್ನೆಲ್ಲ ಸಣ್ಣಗೆ ಹೆಚ್ಚಿಟ್ಕೊಳ್ಳಂತ. ಇಲ್ಲಿ ನೋಡ್ರಿ, ಕೊಟ್ರೆ ಹಟ್ಕೊಳಕ್ಕೆ ನಾನು 1-2 ಗ್ಲಾಸ್ ನೀರು ತೊಗೊಂಡೇನೆ. ಅದಕ್ಕೊಂದು ಸ್ವಲ್ಪ ಉಪ್ಪು ಹಾಕಿ ಕರಗಲಿ, ಅದು ಉಪ್ಪು ಕರಗಿಸ್ಕೊಡೋದನ್ನೆಲ್ಲ. ಆಮೇಲೆ ಒಂದು ಬಟ್ಲು ಹೆಚ್ಚಿದ್ದು ಉಳ್ಳಾಗಡ್ಡಿ ಹಾಕ್ಕೊಳ್ಳೋಣ ಅದಕ್ಕೆ. ಆಮೇಲೆ ಬಾಯಿ ತುಂಬ ಖಾರ, ನಿಮ್ಗೆ ರುಚಿಗೆ ತಕ್ಕಷ್ಟು ಖಾರ ಹಾಕೋರಿ, ನಿಮ್ಗೆ ಎಷ್ಟು ಆಗುತ್ತೆ ಅಷ್ಟ. ಇದು ಹೆರ್ಚಿದ್ದು ಕುಂಬಳಕಾಯಿ ಅಥವಾ ಸೂರೆಕಾಯಿ. ಇದ್ರದ್ದು ಭಾಳ ಉಪಯೋಗ ಅದಾವ ಅಂತ ಹೇಳ್ತಾರೆ. ಕೊಲೆಸ್ಟ್ರಾಲ್ ಲೆವೆಲ್ ಕಮ್ಮಿ ಮಾಡುತ್ತಂತಿದ್ದು, ಅದಕ್ಕೆ ಭಾಳ ಯೂಸ್ ಮಾಡ್ತಾರೆ. ಆಮೇಲೆ ಸಣ್ಣಗೆ ಹೆಚ್ಚಿದ್ದು ಕೊತ್ತಂಬರಿ. ನಾನು ಮನ್ಯಾಗ ಮಾಡಿದ್ದಿದ್ದು ಸಬ್ಜಿ ಮಸಾಲ, ಸ್ವಲ್ಪ ಮಸಾಲ ಫ್ಲೇವರ್ ಬರಲಿ ಅಂತ ಯೂಸ್ ಮಾಡ್ಕೊಳತ್ತೀನಿ. 1-2 ಚಮಚದಷ್ಟು ಎಳ್ಳು ಹಾಕೋತೀನಿ ಇದಕ್ಕೆ. ಎಳ್ಳನ್ನ ನಾವು ಭಾಳ ಜನ ಮರೆತು ಬಿಟ್ಟಿವಿ ಈಗ ಯೂಸ್ ಮಾಡೋದು. ಇಂಥದ್ರಾಗರೆ ಯೂಸ್ ಮಾಡ್ಕೊಂಡು ಎಳ್ಳಿನ ಉಪಯೋಗ ಭಾಳ ಅದಾವ. ಮಂಡಿ ನೋವು ಅದು ಬರಂಗಿಲ್ಲ ಅಂತ ಹೇಳ್ತಾರೆ ರೀ, ಅವಾಗ ಸ್ವಲ್ಪ ಎಳ್ಳು ತಿನ್ನಬೇಕು. ಇಲ್ಲಿ ನೋಡ್ರಿ, ನಾನು ಜೋಳದ ಹಿಟ್ಟು ಹಾಕ್ಕೊಂಡೆ ಇದಕ್ಕೆ. ಇನ್ನು ಇದನ್ನು ನೀಟಾಗಿ ಕೊಟ್ರೆ ಅಟ್ಕೊಂಡ್ಬಿಡೋನು. ಅಟ್ಕೊಂಡು, ಯಾಕಂದ್ರೆ ತರಕಾರಿನೂ ಬೇಯುತ್ತಾ, ಹಿಟ್ಟನು ಜಿಗಿ ಬರುತ್ತಾ, ಸಾಫ್ಟ್ ಆಗ್ತಾವ ನಮ್ಮ ರೊಟ್ಟಿ ಅಥವಾ ತಾಲಿಪಟ್ಟ. 1-2 ನಿಮಿಷ ಉಮ್ಗೊಯ್ದಂಗೆ ಆಯ್ತಂದ್ರೆ ಇದಕ್ಕೆ ಎಷ್ಟು ಬೇಕಷ್ಟು ಹಿಟ್ಟು ಹಾಕ್ಕೊಂಡು ಮಿತ್ತಿ ನಾದ್ಕೊಂಡು ತಾಲಿಪಟ್ಟು ಮಾಡ್ಕೊಳ್ಳಂತ. ಈ ಕೊಟ್ರೆ ನಾವು ಏನು ರೆಡಿ ಮಾಡಿ ಬೇಕಂದ್ರೆ ಫ್ರಿಜ್ನಾಗೂ ಇಡ್ಬೋದು ರೀ. ರಾತ್ರಿನೇ ಮಾಡಿಟ್ಟ ಬೆಳಗ್ಗೆ ಹುಡುಗರಿಗೆ ಮಾಡಾಕಕ್ಕೆ ಅನುಕೂಲ ಆಗ್ತೈತಿ. ಮಾಡುವಾಗ ಒಂದು ಸ್ವಲ್ಪ ಹಿಂಗೆ ಹಿಟ್ಟು ಹಾಕಿ ಮಿದ್ದಿ ಚೆನ್ನಾಗಿ ನಾದ್ಕೊಂಡು ಮಾಡಿ ಕಳಿಸಿದ್ರೆ ಆಯ್ತು. ರಾತ್ರಿನೇ ಎಲ್ಲ ರೆಡಿ ಮಾಡಿ ಬಾಕ್ಸ್ನಾಗ ಹಾಕಿಟ್ರು ನಡೀತದೆ. ಯಾಕಂದ್ರೆ ನಾನು ಹಂಗೆ ಮಾಡೋದು ನಮ್ಮ ಮಕ್ಕಳಿಗೆ. ಬೆಳಗ್ಗೆ ಅವಸರನಾಗ ಆಗೋದಿಲ್ಲಲ್ಲ, ಕೊಟ್ರೆ ಅಟ್ಟು ಬಾಕ್ಸ್ನಾಗ ಹಾಕಿಟ್ಟು ಬೆಳಗ್ಗೆ ನೀವು ಮಾಡ್ಕೊಳ್ಳುವಾಗ ಈ ಥರ ಹಿಟ್ಟು ಹಾಕಿ ಮಿತ್ತಿ ಮಾಡ್ಕೊಂಡ್ರೂ ಬರ್ತಾವೆ, ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಯಾಕಂದ್ರೆ ಗಡ್ಬಿಡಿನಾಗ ಆಗೋದಿಲ್ಲ ಅಂತ ಮಾಡೋದು. ಇಲ್ಲ ಅಂದ್ರೆ ನಿಮ್ಗೆ ಟೈಮ್ ಇತ್ತಂದ್ರೆ ಆವಾಗ ಮಾಡ್ಕೊರಿ, ಏನು ಪ್ರಾಬ್ಲಮ್ ಇಲ್ಲ. ನಾನು ಕೆಳಗೆ ಮೇಲೆ 2 ಕಡೆ ಹಿಟ್ಟು ಹಚ್ಚಿ ಬೆಳ್ಳುಣಿಗೆಗೂ ಹಿಟ್ಟು ಹಚ್ಚಿ ಲಟ್ಸಾಕತ್ತೀನಿ. ಯಾಕಂದ್ರೆ ಅದು ಉಳ್ಳಿ ಒಂದಕ್ಕೊಂದು ಅಂಟ್ಕೊಳ್ತಿಲ್ಲ, ಹಿಟ್ಟನ್ನು ಅದಕ್ಕೆ ಅಂಟೋದಿಲ್ಲ. ಕೆಲವೊಬ್ರು ಪ್ಲಾಸ್ಟಿಕ್ ಅದೆಲ್ಲ ಕಟ್ತಾರೆ, ಅದೇನು ಜಂಜಾಟ ಬೇಡ್ರಿ. ಸ್ವಲ್ಪ ಈ ಥರ ಮೇಲೆ ಕೆಳಗೆ ಒಂದು ಚೂರು ಹಿಟ್ಟು ಸವರಿಸಿ ಹಿಂಗೆ ತಿರ್ಗಿಸ್ಕೊಂಡು ಲಟ್ಸಿದ್ರೆ, ಹಿಂಗೆ ತಿರ್ಗಿಸ್ಕೊಂಡು ಲಟ್ಸಿದ್ರೆ ಚಂದಾಗ ತಾಲಿಪಟ್ಟು ರೆಡಿ ಆಗ್ತವೆ. ಇದನ್ನು 2 ಕಡೆ ಎಣ್ಣೆ ಹಾಕಿ ಮಾಮೂಲಿ ರೊಟ್ಟಿಗೆ ಹೆಂಗೆ ನೀರು ಹಚ್ತೀವಲ್ಲ ಆ ಥರ ನೀರು ಹಚ್ಚಿ ಬೇಯಿಸ್ಕೊಳದ್ರಿ. ಮೆತ್ತಗೆ ತಾಲಿಪಟ್ಟು ಅಂದರೆ ಅನ್ಕೋರಿ, ಮಸಾಲೆ ರೊಟ್ಟಿರೇ ಅನ್ಕೋರಿ, ದಪಾಟಿರೇ ಅನ್ಕೋರಿ, ಏನಂದ್ರೂ ನಡೀತದೆ. ಒಟ್ಟು ಆದ್ರೆ ಬಾಯಾಗ ಮಾತ್ರ ಮಸ್ತ್ ಟೇಸ್ಟ್ ಆಗ್ತವೆ. ಹುಡುಗರಿಗೆ ನೀವು ಬಾಕ್ಸಿಗೆ ಹಾಕಿದ್ರೂ ನಡೀತದೆ, ಅಷ್ಟು ಸಾಫ್ಟಾಗಿರ್ತವೆ. ತಿನ್ನೋಕೆ ಮಸಾಲ ಎಲ್ಲ ಇರ್ತೈತಿ, ರುಚಿನೂ ಆಗ್ತವೆ. ನೀವು ಮೊಸರು ಜೊತೆರೆ ಸರ್ವ್ ಮಾಡಿರಿ, ಕೊಬ್ಬರಿ ಚಟ್ನಿ ಜೊತೆರೆ ಸರ್ವ್ ಮಾಡಿರಿ. ನೋಡಿರಿ, ನಾ ಹಿಂಗೆ ಎಣ್ಣೆ ಹಚ್ಚಿ ಬೇಯಿಸಾಕ್ತೀನಿ. ನಿಮ್ಮ ಮಕ್ಳಿಗೆ ತುಪ್ಪ ಇಷ್ಟ ಆಗ್ತಿತ್ತಂದ್ರೆ ನೀವು ತುಪ್ಪ ಹಚ್ಚಿನೂ ಬೇಯಿಸ್ಕೋಬೋದು, ಭಾಳ ಚಲೋ ಆಗ್ತವೆ. ಈ ಚಾನಲ್ ನಿಮ್ಗೆ ಲೈಕ್ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ. ನಿಮ್ಗೆ ರೆಸಿಪಿ ಇಷ್ಟ ಆಗಿತ್ತಂದ್ರೆ ಟ್ರೈ ಮಾಡಿರಿ. ನಿಮ್ಗೇನಾರ ಇದ್ರಾಗು ಮಿಸ್ಟೇಕ್ಸ್ ಅನ್ಸಕತ್ತಿತ್ತಂದ್ರೆ ಕಮೆಂಟ್ ಮಾಡಿ ಹೇಳ್ರಿ, ಸಜೆಷನ್ಸ್ ಕೊಡ್ರಿ. ನಾವು ರೆಡಿ ಟು ಟೇಕ್ ಸಜೆಷನ್ಸು ಟು ಇಂಪ್ರೂವ್ ಅವರ್ ಸೆಲ್ಫ್ ಅಂತಾರಲ್ಲ, ಹಂಗೆ ನಾವೇನು ನೆಗೆಟಿವ್ ತಿಳ್ಕೊಳಂಗಿಲ್ಲ. ಏನಾರ ಮಿಸ್ಟೇಕ್ಸ್ ಇದ್ದರೆ ಹೇಳ್ರಿ, ನಾವು ಕರೆಕ್ಟ್ ಮಾಡ್ಕೊತೀವಿ. ಈಗ ನೋಡ್ರಿ, ನಾವು 1-2 ಮಾಡಿ ಬೇಯಿಸ್ಕೊಂಡೆ. ಸ್ವಲ್ಪ